ನಿಜಾಮ್ ಜಮಾದಾರ್ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಬಕವಿಬಂಡಿ ತಾಲೂಕು ಅಧ್ಯಕ್ಷ. ಇವತ್ತು ನನ್ನ ಜೊತೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂತ ಪರಶುರಾಮ್ ಕಗ್ಗುಡ ಅವರು ಇದ್ದಾರೆ. ಇವತ್ತು ತುಂಬಾ ದುಃಖಕರವಾದ ಸಂಗತಿ ಏನಂತಂದ್ರೆ, ಇವತ್ತು ನಾವು ನಮ್ಮ ರಬಕವಿಬಂಡಿ ತಾಲೂಕಿನ ಒಂದು ಯಲಟ್ಟಿ ಗ್ರಾಮದ ಒಂದು ತೋಟದ ಅಂಗನವಾಡಿ ಶಾಲೆ ಹತ್ರ ಬಂದಿದ್ದೀವಿ. ಬಟ್ ಈಗ ಸಿಬಿಲೆಕ್ಕನ ಗುಡಿ ಅಂತ ಇರುವಂತ ಒಂದು ಅಂಗನವಾಡಿ ಕೇಂದ್ರ ಇದು. ಬಟ್ ಈ ಅಂಗನವಾಡಿ ಕೇಂದ್ರದ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದ್ರೆ, ಇಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಈಗಾಗಲೇ ನಮಗೆ 2 ವರ್ಷ 2023ರಲ್ಲಿ ನಮ್ಮ ಕೆಆರ್ಎಸ್ ಪಕ್ಷದ ವತಿಯಿಂದ ಇಲ್ಲೊಂದು ಮನವಿ ಸುದ ಕೊಟ್ಟಿದ್ವಿ. ಈ ಅಂಗನವಾಡಿ ಇದಕ್ಕೆ ರಸ್ತೆಯನ್ನು ಕಲ್ಪಿಸಿಕೊಡಿ ಅಂತ. ಬಟ್ ಇದುವರೆಗೆ ಇದಕ್ಕೆ ರಸ್ತೆ ಕಲ್ಪಿಸಿಕೊಟ್ಟಿಲ್ಲ. ಇಲ್ಲಿ ಎಲ್ಲ ಮಹಿಳೆಯರು ರೇಷನ್ ಒಯ್ಯೋದಕ್ಕೆ ಬರ್ತಾರೆ, ಅವ್ರಿಗೂ ಕೂಡ ಸರಿಯಾದ ವ್ಯವಸ್ಥೆ ರಸ್ತೆನೇ ಇಲ್ಲ ಇಲ್ಲಿ. ಆಮೇಲೆ ಕೆಲವೊಂದು ರೇಷನ್ ಕೂಡ ಬರ್ತಾ ಇಲ್ಲಿ ಅಂಗನವಾಡಿಗೆ. ಅದನ್ನ ರೇಷನ್ ಯಾವ ರೀತಿ ತಂದು ಇಡ್ತಾರಂತ ಗೊತ್ತಿಲ್ಲ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಇಲ್ಲಿ ಪೂರಾ ಈ ಅಂಗನವಾಡಿ ಕೇಂದ್ರದಿಂದ ಮುಂದುವರಿ ಬರ್ರಿ. ಈ ರೀತಿಯಲ್ಲಿ ಇರುವಂತ ವ್ಯವಸ್ಥೆ ಬಗ್ಗೆ ಇಲ್ಲಿ ಅಂಗನವಾಡಿ ಟೀಚರ್ ಗಳನ್ನು ಕೇಳೋಣ. ಯಾವ ರೀತಿ ಇದೆ, ಎಷ್ಟು ವರ್ಷದಿಂದ ಈ ರೀತಿ ಇದೆ ಅಂತ. ಬರ್ರಿ. ಇಲ್ಲಿ ಅಂಗನವಾಡಿ ಇಷ್ಟು ದಿವಸ ಸ್ಟಾರ್ಟ್ ಆದ್ರೂ ಇಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಅಂದ್ರೆ ಯಾವ ಮಕ್ಕಳನ್ನ ಯಾವ ರೀತಿ ಕಳಿಸ್ತಾರೆ ಪಾಲಕರು ಇಲ್ಲಿ ನೋಡಿ. ಇಲ್ಲಿ ಪೂರಾ ಈ ರೀತಿ ಇಲ್ಲಿ ಇರುವಂತ ಒಂದು ಅಂಗನವಾಡಿ ಕೇಂದ್ರ ಇದೆ. ಇಲ್ಲಿ ಪ್ರತಿ ಬರುವಂತ ಎಲ್ಲ ಯಾವ್ದಾರೆ ಯಾವ ಕಡೆಯಿಂದ ಬರಾಕ ರಸ್ತೆ ಇಲ್ಲ ಇಲ್ಲಿ. ಬರ್ರಿ ಈ ಕಡೆ ಮುಂದೆ ಬರ್ರಿ. ಒಂದು ಮೊಬೈಲ್ ಇಸ್ಕೋರು ಬರಬರಾಗಲ್ಲ. ಹಂಗಲ್ಲ ಮಾಡಿ ಬರ್ರಿ ಬರ್ರಿ. ಇಲ್ಲಿ ಅಂಗನವಾಡಿ ಟೀಚರ್ ಅವ್ರನ್ನ ಮಾತಾಡ್ಸೋಣ ಬನ್ನಿ ಮೇಡಮ್. ಒಂದ್ ನಿಮಿಷ ಹೊರಗೆ ಬರುತ್ತೆ ಮೇಡಮ್. ನಾವು ಕೆಆರ್ಎಸ್ ಪಕ್ಷ ಇದಾವ್ರಿ. ಇಲ್ಲಿ ಅಂಗನವಾಡಿ ಯಾವಾಗ ಸ್ಟಾರ್ಟ್ ಆಗಿದ್ದೆ, ಎಷ್ಟು ದಿವಸ ಸ್ಟಾರ್ಟ್ ಆಗಿರಿದ? ಬಹಳ ದಿವಸ ಆದ್ರಿ. ಮತ್ತೆ ಇದಕ್ಕೆ ಹಾದಿ ಮಕ್ಕಳು ಹೆಂಗ್ ಬರ್ತಾರೆ? ಹಾದಿನೇ ಇಲ್ಲ ಇದಕ್ಕೆ. ಇನ್ನೊಂದ್ ಸ್ವಲ್ಪ ಮುಂದುವರಿ. ಇಲ್ಲಿ ಪ್ರತಿಯೊಂದು ಮಕ್ಕಳ ಅವ್ರ ಮತ್ತೆ ಪಾಲಕರು ಯಾವ ರೀತಿ ಕಳಿಸ್ಬೇಕ್ರಿ? ಇಲ್ಲಿ ಎಲ್ಲ ಬರೋದು ಅವು ಹೋಗೋದ್ನೇ ಆಗೋದು ಯಾವ ರೀತಿ ಸಮಸ್ಯೆ? ಮತ್ತೆ ಈ ಅಂಗನವಾಡಿ ಇವ್ರಿಗೆ ಹೇಳ್ಬೇಕ್ರಿ ಇಲ್ಲಿ ಪಂಚಾಯತ್